ತುಮಕೂರಿನ ಚಿಕ್ಕನಾಯಕನಹಳ್ಳಿಯಲ್ಲಿರುವಂಥ ದೊಡ್ಡರಾಂಪುರ, ಅಲ್ಲಿ ಮಹಾತಾಯಿಯ ಹೆಸರು ದೊಡ್ಡಮ್ಮ. ಅವರ ಮಗಳು ಚಿಕ್ಕಮ್ಮ ಗಂಡ ಸತ್ತ ನಂತರ ಅವರು ಮಾನಸಿಕ ಅಸ್ವಸ್ಥೆಯಾಗಿದ್ದಾರೆ. ಯಾಕೆ ಆಸ್ಪತ್ರೆ ಇಲ್ವಾ ಮಾನಸಿಕ ಅಸ್ವಸ್ಥರನ್ನು ಸೇರಿಸುವಂಥದ್ದು? ಏನು ಸಮುದಾಯ, ಏನು ಸಂಘರ್ಷ ಸಮಿತಿ, ಯಾಕೆ ಇಲ್ಲಿ ಬರಲ್ಲ ನೀವು? ಯಾಕೆ ಬರಲ್ಲ? ಕರ್ಕೊಂಡೋಗಿ ಹಾಕ್ಬೋದಿತ್ತಲ್ಲ. ಆಯಿತು, ನೀವು ಬಿಟ್ಟಾಕ್ಯಪ್ಪ. ಈ ಒಂದು ವ್ಯವಸ್ಥೆಗಳಿದೆಯಲ್ಲ, ಒಂದು ಏನೋ ಪೆನ್ಷನ್ ಬರಬೇಕಲ್ಲ, ಬುದ್ಧಿಮಾಂದ್ಯ ಮಕ್ಕಳಿಗೆ ಬರಬೇಕಾದ ಪೆನ್ಷನು, ಮತ್ತೊಂದು ಇದೆಯಲ್ಲ, ಒಂದು 20 BPL ಕಾರ್ಡ್ ಯಾಕೆ ಬರಲಿಲ್ಲ? ಯಾಕೆ ಯಾರು ಮಾಡಿಸಲಿಲ್ಲ? ವಿಧವಾ ವೇತನ ಯಾಕೆ ಬರಲಿಲ್ಲ ಇವರಿಗೆ? ವೃದ್ಧಾಪ್ಯ ವೇತನ ಯಾಕೆ ಬರಲಿಲ್ಲ? ಬುದ್ಧಿಮಾಂದ್ಯ ಪೆನ್ಷನ್ ಯಾಕೆ ಬರ್ತಾ ಇಲ್ಲ? ಉಜ್ವಲ ಯೋಜನೆ ಯಾಕೆ ಬರ್ತಾ ಇಲ್ಲ? ಗೃಹಲಕ್ಷ್ಮಿ ಯೋಜನೆ ಯಾಕೆ ಬರ್ತಾ ಇಲ್ಲ? ಹರ್ ಘರ್ ಜಲ್ ಯಾಕೆ ಬರ್ತಾ ಇಲ್ಲ? ಹರ್ ಘರ್ ಬಿಜಿಲಿ ಯಾಕೆ ಬರ್ತಾ ಇಲ್ಲ? ವಸತಿ ಯೋಜನೆ ಯಾಕೆ ಬರ್ತಾ ಇಲ್ಲ? ಕೊಡದೇ ಇರೋರು ಯಾರು ಹೇಳ್ತೀನಿ ಬನ್ನಿ. ಶಶಿಕಲಾ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಏನು ಮಾಡ್ತಾ ಇದ್ದೀರಿ ನೀವು? ಯಾವ ನಿಮ್ಮ ಪಾರ್ಟಿಯ ನಾಯಕರಿಗೆ ಏನು ಪೂಜೆ ಮಾಡ್ತಾ ಇದ್ದೀರಾ? ಮಂಜುನಾಥ್ PDO ಏನು ಮಾಡ್ತಾ ಇದ್ದೀರಿ? PDO ಯಾವತ್ತಾದ್ರೂ ಕೇಳಿದ್ರ ಈ ಕುಟುಂಬದ ಬಗ್ಗೆ? ಮಿಸ್ಟರ್ ಮಂಜುನಾಥ್, ಕೆ ಪುರಂದರ್ ತಹಶೀಲ್ದಾರ್, ಯಾಕೆ ತಹಶೀಲ್ದಾರ್ ಸಾಹೇಬ್ರೆ ಇವರು ಬರೋದಿಲ್ವಾ ಇಂಡಿಯಾದ ಲೆಕ್ಕದಲ್ಲಿ, ಕರ್ನಾಟಕದ ಲೆಕ್ಕದಲ್ಲಿ? ದೊಡ್ಡರಾಂಪುರ ಬರಲ್ವಾ ನಿಮ್ಮ ತಹಶೀಲ್ದಾರ್ ಲೆಕ್ಕದಲ್ಲಿ? ಲಾಸ್ಟ್ ನಂಬರ್ ಹೇಳ, ಎಲ್ಲರದಿದೆ. ಶಶಿಕಲಾ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಲಾಸ್ಟ್ ನಂಬರ್ 608 ಮತ್ತು 505. ಮಂಜುನಾಥ್ PDO ಲಾಸ್ಟ್ ನಂಬರ್ 226. ದೊಡ್ಡ ಸಿದ್ದಯ್ಯ EO, ಕೆ ಪುರಂದರ್ ತಹಶೀಲ್ದಾರ್, ಸಪ್ತಶ್ರೀ ಉಪತಹಶೀಲ್ದಾರ್ ತಿಪಟೂರು, ಗವಿರಂಗಯ್ಯ AEE, ಮಂಟೇಸ್ವಾಮಿ ಜಂಟಿ ನಿರ್ದೇಶಕರು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ. ಸಾರ್, ಇವರಿಗೆ ಊಟ ಇಲ್ಲ, ಕೊಡ್ತಾ ಇಲ್ಲ ನಿಮ್ಮ ಸರ್ಕಾರ. ನೀವಿದಕ್ಕೆ ಮುಖ್ಯಸ್ಥರು, ಫುಡ್ ಆಫೀಸರು ಮಂಟೇಸ್ವಾಮಿ ಅವರೇ. ನೋ ಫುಡ್, ನೀವೆಲ್ಲ ಫುಲ್ ಮೀಲ್ಸ್. ಚೇತನ್ ಕುಮಾರ್ ಉಪನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ತುಮಕೂರು. ಚೇತನ್ ಕುಮಾರ್, ಇವರಲ್ಲಿ ಚೈತನ್ಯವೇ ಇಲ್ಲ, ಚೇತನವೇ ಇಲ್ಲ, ಹೋಗ್ಬಿಟ್ಟಿದೆ, ಬರ್ಬೇಕು ನೀವು. ಕೃಷ್ಣಪ್ಪ, ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ತುಮಕೂರು. ಕೃಷ್ಣಪ್ಪ ಅವರೇ, ಇವರ ಜೀವನವೇ ಕ್ಲೀನ್ ಕೃಷ್ಣಪ್ಪ ಆಗೋಗಿದೆ, ಬನ್ನಿ. ಕಿರಣ್, ಆಹಾರ ಶಿರಸ್ತೇದಾರ್ ಕಿರಣ್ ಅವರೇ, ಸ್ವಲ್ಪ ಕಿರಣ ಬೀರಿ ಇವರ ಮೇಲೆ ಕೂಡ. ಡಾಕ್ಟರ್ ಯಶವಂತ್, ತಾಲೂಕು ಆರೋಗ್ಯಾಧಿಕಾರಿ ಚಿಕ್ಕನಾಯಕನಹಳ್ಳಿ. ಡಾಕ್ಟರ್ ಯಶವಂತ್ ಅವರೇ, ನೀವು ಹೋಗ್ಬೋದಲ್ವಾ? ಟೆಸ್ಟ್ ಮಾಡ್ಬೋದಲ್ವಾ? ಆರೋಗ್ಯ ಕೊಡ್ಬೋದಲ್ವಾ? ಡಾಕ್ಟರ್ ಚಂದ್ರಶೇಖರ್ DHO ತುಮಕೂರು. ಚಂದ್ರಶೇಖರ್ ಸಾಹೇಬ್ರೆ, ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್, ಕೊಡಿ ಆರ್ಡರ್ ಅವರಿಗೆ. ಚಿಕ್ಕನಾಯಕನಹಳ್ಳಿ ದೊಡ್ಡರಾಂಪುರ ಗ್ರಾಮದಲ್ಲಿದ್ದಾರೆ. ಆ್ಯಂಡ್ ಪ್ರಭು CEO, ಪ್ರಭುಗಳೇ ನೋಡಿ, ಶುಭ ಕಲ್ಯಾಣ್ ಜಿಲ್ಲಾಧಿಕಾರಿಗಳೇ, ಮೇಡಮ್ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಇದನ್ನು ನಿಮ್ಮ ಕೆಲಸ ಅಲ್ಲ ಅಂತ ಗೊತ್ತು ನನಗೆ, ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಒಂದು ಕಾಲ್ ಹೋಗಲಿ, ಯಾಕೆ ಹಂಗಾಗ್ತಾ ಇದೆ ಅಂತೇಳಿ ಸಾಕು. CB ಸುರೇಶ್ ಬಾಬು, ಶಾಸಕರು JDS. ಭವಣ್ಣ, ಯಾಕೆ ನೋಡಿಲ್ವಾ? ನೀವು ನೋಡಿಲ್ಲ? ಆ ಕಡೆಯಿಂದ ಯಾರು BJPಯಿಂದ ಇವರಲ್ವಾ? ಎಂತ ಸ್ವಾಮಿ? ಮಾಧುಸ್ವಾಮಿ JC ಮಾಧುಸ್ವಾಮಿ, ಮಾಜಿ ಸಚಿವರು. ಡಾಕ್ಟರ್ G ಪರಮೇಶ್ವರ್, ಉಸ್ತುವಾರಿ ಸಚಿವರು. ನಾನೊಮ್ಮೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ತಾ ಇರ್ತಾರೆ. ಇದು ನೀವೇ ನೋಡಬೇಕು ಅಂತ ನಾನು ಹೇಳ್ತಾ ಇಲ್ಲ. 18 ಜನರ ಹೆಸರು ಕೊಟ್ಟೆ ಸರ್. ಇದನ್ನು ರೆಡಿ ಮಾಡಲಿಕ್ಕೆ ನಮ್ಮ ಹುಡುಗನಿಗೆ ಎಷ್ಟು ಟೈಮ್ ಆಗಿರ್ಬೋದು ಆ ಫೋಟೋ ಹುಡುಕ್ಲಿಕ್ಕೆ. ವಿದ್ ಎಲ್ಲರ ನಂಬರ್. ಯಾರೆಲ್ಲ ಹೋಗ್ತೀರಿ ಇಲ್ಲಿಗೆ? ಆಮೇಲೆ ಒಂದು ಹೇಳ್ಬಿಡ್ತೀನಿ, ದಲಿತ ಸಮುದಾಯಕ್ಕೆ ಸೇರಿದಂಥ ಕುಟುಂಬ ಇದು. ನಾನು ಅದಕ್ಕೆ ಹೇಳಿದೆ, 36 ದಲಿತ MLAಗಳು, 16 ST MLAಗಳು, 51 ಜನ ಇದಿರಲ್ವ ನೀವು? ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಯಾರು? HC ಮಹದೇವಪ್ಪ. ಡಾಕ್ಟರ್ G ಪರಮೇಶ್ವರ್. ಒನ್ಸ್ ಅಗೇನ್, ನಾನಿಲ್ಲಿ ಸಮುದಾಯವನ್ನು ತರ್ತಾ ಇಲ್ಲ, ನನಗದು ಬೇಕು ಆಗಿಲ್ಲ. ನಾನು ಅವರನ್ನ ಮಾನವೀಯತೆ ದೃಷ್ಟಿಯಿಂದನೇ ನೋಡೋದು. ಯಾಕೆ ಹೋಗಿಲ್ಲ?
ಅಣ್ಣನಿಗೆ ಜೈ, ಅಕ್ಕನಿಗೆ ಜೈ. ಈ ಮನೆಗೆ ಯಾರು ಹೋಗಲೇ ಇಲ್ವಾ? 500 ರೂಪಾಯಿ ಕೊಟ್ಟು ಹೊಟ್ಟೋಗ್ಬಿಟ್ರಾ? ಒಮ್ಮೊಮ್ಮೆ ಕೇಜ್ರಿವಾಲ್ ಹೇಳಿದ್ದು ಕರೆಕ್ಟ್ ಅನಿಸುತ್ತೆ. ನೀವು ಒನ್ ನೇಷನ್ ಒಂದು ಮಾಡಿದ ತಕ್ಷಣ ಇಂಥದಕ್ಕೆ ಒಂದು ಸಲ ಬಂದುಬಿಡ್ತೀರಿ, 500 ರೂಪಾಯಿ ಕೊಟ್ಬಿಡ್ತೀರಿ, ಆಮೇಲೆ ಸಿಗೋದೇ ಇಲ್ಲ. ಯಾಕೆ ತಾಯಿ ಒಪ್ಪ ಈಗಲೂ ಹೇಳ್ತೀನಿ ವೀಕ್ಷಕರೇ, ಅಲ್ಲಿ ಯಾರು ಅಕ್ಕಪಕ್ಕದ ಸೋಮಣ್ಣ MP ಸೋಮಣ್ಣ ಒಂದು 2 ಸಲ ಸೋತಾಗ ಹೆಂಗೆ ಎದೆ ಹೊಡ್ಕೊಂಡ್ರು ಅಂತಂದರೆ ನನಗೆ ಅನ್ಯಾಯ ಆಗಿದೆ. ಆಯಿತು, ಅನ್ಯಾಯ ಸರಿ ಆಯ್ತಲ್ಲ, ಬನ್ನಿ ಇಲ್ಲಿ. ಅನ್ಯಾಯ ಸರಿ ಆಯ್ತಲ್ಲ, ಬನ್ನಿ ಇಲ್ಲಿ. ಏನು ಸರ್ ಇಂಥ ಜೀವನನ? ದಯವಿಟ್ಟು ನೋಡಿ, ಏನೇನೂ ಇಲ್ಲ. ಯಾರ್ಯಾರು ಕೊಡಬೇಕು? ನನಗೆ 1.5 ಗಂಟೆ ಬೇಕಾದಿತ್ತು ಈ ಸ್ಟೋರಿ ಮಾಡೋದಕ್ಕೆ. ಆಯಿತಾ? ನೋಡಿ, ಮೊದಲ ಮಗ 21 ವರ್ಷದ ಮಲ್ಲಿಕಾರ್ಜುನ ಬುದ್ಧಿಮಾಂದ್ಯ ನೋಡಿ. ಆಯಿತಾ? ನೋಡಿ, ಇವರಿದ್ದಾರಲ್ಲ ತಾಯಿ, ಇವರ ಹೆಸರು ದೊಡ್ಡಮ್ಮ, ಇವರ ಮಗಳು ಚಿಕ್ಕಮ್ಮ. ಅವ್ರ ಗಂಡ ಸತ್ತೋಗಿದ್ದಾರೆ. ಆಯಿತಾ? ಚಿಕ್ಕಮ್ಮಗೆ 2 ಮಕ್ಕಳು. ಮೊದಲನೇ ಮಗ 21 ವರ್ಷದ ಮಲ್ಲಿಕಾರ್ಜುನ, ಅವನು ಬುದ್ಧಿಮಾಂದ್ಯ. ಎರಡನೇ ಮಗ 12 ವರ್ಷದ ನವೀನ್, ಬುದ್ಧಿವಂತ ಬಾಲಕ, ದೇವರ ದಯದಿಂದ. ಅವನು ಆ ಕಡೆ ಈ ಕಡೆ ಓಡ್ತಾ ಇದ್ದಾನೆ. ಆಯಿತಾ? 6ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾನೆ. ಹಾಸ್ಟೆಲ್ ಸೇರೋಕ್ಕಾಗ್ತಾ ಇಲ್ಲ ಆ ಮಗುಗೆ. ಅವನು ಹಾಸ್ಟೆಲ್ ಸೇರಿದ್ರೆ ಇವ್ರು ಸತ್ತೋಗ್ಬಿಡ್ತಾರೆ, ಅದು ಬೇರೆ. ಆಮೇಲೆ ಮೊರಾರ್ಜಿ ವಸತಿ ಶಾಲೆ ಸೇರಲು ಎಕ್ಸಾಮ್ ಬರೆದು ಪಾಸಾಗಿದ್ದ ಪುಟ್ಟ ನವೀನ, ಆ ಬಾಲಕ. ಜಾತಿಯ ಆದಾಯ ಪ್ರಮಾಣ ಪತ್ರ ಇಲ್ಲ, ಹಾಸ್ಟೆಲ್ಗೆ ಸೇರಿಸ್ಕೊಂಡಿಲ್ಲ. ಯಾರು ಮಾಡಿಕೊಡ್ಬೇಕು? ದಲಿತ ಸಂಘರ್ಷ ಸಮಿತಿ ಕೇವಲ ಫ್ರೀಡಮ್ ಪಾರ್ಕಲ್ಲಿ ಫೈಟ್ ಮಾಡೋದಲ್ಲ, ಈ ಜನರ ಪರವಾಗಿ ಕೂಡ ಫೈಟ್ ಮಾಡಬೇಕು. ಸಿದ್ದರಾಮಯ್ಯನವರ ಇಲಾಖೆಯಲ್ಲಿ ಹೇಳ್ತಾ ಇದ್ರಲ್ಲ, ಏನು SC SPT 21,000 36,000 ಕೋಟಿ, ಅದು ಇವರಿಗೆ ಬಳಕೆ ಆಗಬೇಕು. ಅದಕ್ಕಾಗಿ 51 MLAಗಳು ನೀವು ಹೋರಾಟ ಮಾಡಬೇಕು, ಫೈಟ್ ಇಲ್ಲಿ ಮಾಡಬೇಕು. BJPಯಲ್ಲಿರುವಂಥ ಕಮ್ಯುನಿಟಿ ಅವರಿಗೆ ನಮಸ್ಕಾರ ಹೊಡ್ಕೊಂಡು, ಕಾಂಗ್ರೆಸ್ಸಲ್ಲಿರುವಂಥ ಇವರಿಗೆ ನಮಸ್ಕಾರ ಹೊಡ್ಕೊಂಡು, ಸಮುದಾಯಕ್ಕೆ ನಮಸ್ಕಾರ ಹೊಡೆಯೋರು ಯಾರು? ಇವತ್ತು ನಮಗೆ ಇದಾಗುತ್ತೋ ಆಗೋದಿಲ್ಲ ಬೇರೆ ವಿಚಾರ. ಅರ್ಧ ಗಂಟೆ ಇದಕ್ಕಾಗಿ ಕೊಟ್ಟಿದ್ದೀವಿ, ಒಂದು ಕುಟುಂಬದ ಬಗ್ಗೆ ಕೊಟ್ಟಿದ್ದೀವಿ, ಹೆಮ್ಮೆ ಇದೆ ನನಗೆ. ಜನರು ಕೊಟ್ಟ ಭಿಕ್ಷುಕರ ಥರ ಬದುಕಬೇಕೇನ್ರಿ? ಒಂದು ಮನೆಯಲ್ಲೋ ಐತ್ರಿ ಜಮೀರ್ ಅಹಮದ್ ಖಾನ್, ಒಂದು ಮನೆ ಕೊಡ್ತಾರಲ್ಲ ಗ್ರಾಮ ಪಂಚಾಯತಿ, ಅಂಬೇಡ್ಕರ್ ವಸತಿ ಯೋಜನೆ, ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ವಸತಿ ಯೋಜನೆ, ವಾಜಪೇಯಿ ವಸತಿ ಯೋಜನೆ, ಎಲ್ಲಿದೆ ಮಣ್ಣಾಂಗಟ್ಟಿ? ದಯವಿಟ್ಟಪ್ಪ, ಇಷ್ಟು ಬರಬೇಕಾಗಿದೆ ಅವರಿಗೆ ದುಡ್ಡು, ಇಷ್ಟು ವ್ಯವಸ್ಥೆ. BPL ಕಾರ್ಡ್ ಬರಬೇಕು, ವಿಧವಾ ವೇತನ ಬರಬೇಕು, ವೃದ್ಧಾಪ್ಯ ವೇತನ ಬರಬೇಕು, ಬುದ್ಧಿಮಾಂದ್ಯ ಪೆನ್ಷನ್ ಬರಬೇಕು, ಉಜ್ವಲ ಯೋಜನೆ ಬರಬೇಕು, ಗೃಹಲಕ್ಷ್ಮಿ ಯೋಜನೆ ಬರಬೇಕು, ಹರ್ ಘರ್ ಜಲ್ ಬರಬೇಕು, ಹರ್ ಘರ್ ಬಿಜಿಲಿ ಬರಬೇಕು, ವಸತಿ ಯೋಜನೆ ಬರಬೇಕು. ಮಣ್ಣಾಂಗಟ್ಟಿ ಯಾವುದು ಬರ್ತಾ ಇಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ಅಡ್ರೆಸ್ ಇರೋದು ತುಮಕೂರು ಚಿಕ್ಕನಾಯಕನಹಳ್ಳಿ ದೊಡ್ಡರಾಂಪುರ ಎಂಬ ಗ್ರಾಮದಲ್ಲಿ. ಹೋಗ್ರಪ್ಪ, ಅಕ್ಕಪಕ್ಕದವರು ಹೋಗ್ರಪ್ಪ ದಯವಿಟ್ಟು. ಪುರಂದರ್ ಸರ್ ಇದ್ದಾರೆ. ಪುರಂದರ್ ಸರ್ ನಮಸ್ತೆ. ಪುರಂದರ್ ಸರ್ ತಹಶೀಲ್ದಾರ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಳಿ ಸರ್. ಸರ್, ಇದು ನಿಮ್ಮ ಗಮನಕ್ಕಿದೆಯಲ್ಲ ಗೊತ್ತಿಲ್ಲ, ಇದು ದೊಡ್ಡರಾಂಪುರ ಅಂತ ಸರ್, ಚಿಕ್ಕನಾಯಕನಹಳ್ಳಿ ದೊಡ್ಡರಾಂಪುರ. ಒಂದು ಕುಟುಂಬ ಇದೆ ಸರ್, ಕಂಪ್ಲೀಟ್ ಸೌಲಭ್ಯದಿಂದ ವಂಚಿತವಾಗಿದೆ. ನಾನು ಹೆಚ್ಚು ಹೇಳಕ್ಕೆ ಹೋಗಲ್ಲ ಸರ್, ನಿಮ್ಮ ಗಮನಕ್ಕೆ, ನಿಮ್ಮ ಜೋಳಿಗೆಗೆ ಈ ಕುಟುಂಬವನ್ನು ಹಾಕ್ತಾ ಇದ್ದೀನಿ ಸರ್. ದಯವಿಟ್ಟು ಸರ್ ಅವರಿಗೆ ಬರುವಂಥ ಸೌಲಭ್ಯಗಳನ್ನು ಮಾಡಿ ಸರ್. ನಿಮಗೆ ನಾನು ಇಡೀ ರಾಜ್ಯದ ಜನರಿಂದ ಸಲ್ಯೂಟ್ ಮಾಡಿಸ್ತೀನಿ ಸರ್. ದಯವಿಟ್ಟು ನಾನು ಹೆಚ್ಚೇನು ಹೇಳಕ್ಕೆ ಹೋಗಲ್ಲ ಸರ್, ನೀವು ಮಾಡ್ತೀರಾ ಅನ್ನೋಂಥ ಏನೋ ಒಂದು ವೈಬ್ ಹಂಗೆ ಹೇಳ್ತಾ ಇದೆ ನನಗೆ. ದಯವಿಟ್ಟು ಮಾಡಿ, ಅಟೆಂಡ್ ಮಾಡಿ. ಎಸ್, ನನಗೆ ಯಾರನ್ನು ಬೈಲಿಕ್ಕೂ ಮನಸ್ಸು ಬರ್ತಾ ಇಲ್ಲ. ಯಾಕ್ರಿ ಬೈಬೇಕು? ಅಕ್ಕಪಕ್ಕದವ್ರು ಸತ್ತೋಗ್ಬಿಟ್ರ? ನಾನು ರಾಜಕಾರಣಿಗಳನ್ನು ಹೇಳ್ತಾ ಇರೋದು, ಅಕ್ಕಪಕ್ಕದ ಕುಟುಂಬದವ್ರನ್ನ ತಿಳ್ಕೊಬೇಡಿ. ಇಲ್ಲಿ ಒಮ್ಮೆನೂ MLA ಬಂದಿಲ್ವಾ? ಇಲ್ಲಿ ಒಮ್ಮೆನೂ ಗ್ರಾಮ ಪಂಚಾಯತಿ ಮೆಂಬರ್ ಓಡಾಡಿಲ್ವಾ? ಇಲ್ಲಿ ಒಮ್ಮೆನೂ ಅಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಓಡಾಡಿಲ್ವಾ? ನಿಮ್ದೇನರಪ್ಪ ಒಂದು ಇದೆಯಪ್ಪ, ಇಷ್ಟಿಷ್ಟು ಹೇಳಿದ್ನಲ್ಲ ನಾನು, ನಮಗೆ ಗೊತ್ತಾಗತ್ತಲ್ಲ ಇಷ್ಟಿದೆ ವ್ಯವಸ್ಥೆ ಅಂತೇಳಿ. BPL ಕಾರ್ಡು, ವಿಧವಾ ವೇತನ, ವೃದ್ಧಾಪ್ಯ ವೇತನ, ಬುದ್ಧಿಮಾಂದ್ಯ ಪೆನ್ಷನ್, ಉಜ್ವಲ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಹರ್ ಘರ್ ಜಲ್, ಹರ್ ಘರ್ ಬಿಜಿಲಿ, ವಸತಿ ಯೋಜನೆ. ದೊಡ್ಡರಾಂಪುರಕ್ಕೆ ಹೋಗೋರು ಯಾರಿದ್ದೀರಿ? ಆ ಕುಟುಂಬಕ್ಕೊಂದು ಸಂತೋಷ ಕೊಡಲಿಕ್ಕೆ ಸಾಧ್ಯ ಇಲ್ವ ನಿಮ್ಮಿಂದ? ಕರೆಂಟ್ ಇಲ್ಲ ಅಂತಂದರೆ ಒಂದು ಯಾವುದು ಸೋಲಾರ್ ಸಿಸ್ಟಮ್ ಹಾಕುವಂಥ ಎಷ್ಟೋ ಕುಟುಂಬಗಳಿದೆ ಅಲ್ಲಿ, ಎಷ್ಟು ಸಂಘ ಸಂಸ್ಥೆಗಳಿದೆ. ಲಯನ್ಸ್ ಕ್ಲಬ್ ಇದೆ, ರೋಟ್ರಾಕ್ಟ್ ಕ್ಲಬ್ ಇದೆ,
ಇವ್ರಿಗಲ್ವಾ ಸಿಗಬೇಕಾಗಿರೋದು? ಒಂದು ವೇಳೆ ಕೊಡೋದಿದ್ರೆ ಒಂದು 10 ಕಿಟ್ ತಗೊಂಡು ಕೊಡೋಕ್ಕಾಗೋದಿಲ್ವಾ? ಆ ತಾಯಿ ದುಡ್ಡು ನೋಡಿಲ್ಲ ರೀ, ಆ ತಾಯಿ ಕೈಗೆ ಒಂದು ದುಡ್ಡು ಕೊಡೋಕ್ಕಾಗಲ್ವಾ? ಛೇ ಛೇ. ಯಾವುದು ದಲಿತ ಕುಟುಂಬಕ್ಕೆ ಸೇರಿದ್ದು? ಏನಿವಾಗ 36 MLAಗಳಿಲ್ವ ನೀವು? 15 ST MLAಗಳಿಲ್ವಾ? 51 ಜನ 20% ಸರ್ಕಾರವನ್ನು ಮೇಲೆ ಕೆಳಗೆ ಮಾಡ್ಬೋದು. ಮಾಡ್ತೀರಾ ನೀವು? ಇದಕ್ಕೆ ರಿಸರ್ವೇಷನ್ ಸಿಕ್ಕಿದ್ದು ಅಂಬೇಡ್ಕರ್ ಅವರು ಇಷ್ಟೆಲ್ಲ ಹೋರಾಟ ಮಾಡಿ ಕೊಡಿಸಿದ್ದು. ಹಾಗಂತ ಕೇವಲ ದಲಿತ ಸಮುದಾಯದ ಜವಾಬ್ದಾರಿ ಅಲ್ಲ, ಅದು ನಮ್ಮೆಲ್ಲರ ಜವಾಬ್ದಾರಿ. ಇನ್ನು ಅದನ್ನು ಹಿಡ್ಕೊಂಡ್ಬಿಡ್ಬೇಡಿ. ಇಡೀ ಸರ್ಕಾರದ ಜವಾಬ್ದಾರಿ, ಸಮಾಜ ಜವಾಬ್ದಾರಿ. ಆದರೂ ನಿಮಗೂ ಸ್ವಲ್ಪ ಜಾಸ್ತಿ ಇರಬೇಕು ಅಂತೇಳಿ, ಸ್ವಲ್ಪ ಜಾತಿ ಪ್ರೇಮ ಇರುತ್ತಲ್ಲ ಪ್ರತಿಯೊಬ್ಬರು ಕೂಡ. ಬ್ಲಡ್ ಈಸ್ ಥಿಕ್ಕರ್ ದೆನ್ ವಾಟರ್, ಬ್ಲಡ್ ಈಸ್ ಥಿಕ್ಕರ್ ದೆನ್ ವಾಟರ್. ನೀರಿಗಿಂತ ರಕ್ತ ದಪ್ಪ ಅಂತೆ. ಜಾತಿ ಪ್ರೀತಿ ಇರುತ್ತೆ ನಮ್ಮ ಬಾಡಿಯಲ್ಲಿ, DNA ಅಲ್ಲಿ ಇರುತ್ತೆ. ಅದಾದರೂ ಬರಬೇಕು ಅಂತ ನಾನು ಕೇಳ್ಕೊತಾ ಇರೋದು. ಬ್ರೇಕ್ ಆದ ನಂತರ ಕರೆ ಮಾಡಿ ಮಾತಾಡಿ ವೀಕ್ಷಕರೇ.